ಕೂತ್ಬಿಟ್ಟಿದ್ಯಾ? ಇನ್ನೇನು ಮಾಡಲಿ ರವಿ, ಖುಷಿ ಸ್ಕೂಲ್ಗೆ ಹೋಗಿದ್ದಾಳೆ. ಅವಳು ಸ್ಕೂಲಿಂದ ಬರೋವರೆಗೂ ನಂಗೆ ಇನ್ನೇನು ಕೆಲಸ ಇರುತ್ತೆ ಹೇಳು? ಬಂಗಾರಿ, ನೀನು ಯಾವಾಗಲೂ ಮಗು ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ನಂಗೆ ಅನ್ಸುತ್ತೆ ಮುಖ್ಯವಾದ ಕೆಲಸ ನೀನು ಮರ್ತೋಗ್ತಿದ್ಯಾ ಅಂತ. ಮುಖ್ಯವಾದ ವಿಷಯನ? ಏನದು? ಬಂಗಾರಿ, ನಿನ್ನ ಅಣ್ಣನ ಆಕ್ಸಿಡೆಂಟ್ ಕೇಸ್ ವಿಷಯ. ಏನೋ ಎಲ್ಲ ಮುಗ್ದೋಗುತ್ತೆ ಅನ್ನೋ ಥರ ಸ್ಟೇಷನ್ಗೆ ಓಡಾಡಿದೆ. ಈಗ ನೋಡಿದರೆ ಇನ್ವೆಸ್ಟಿಗೇಷನ್ ಎಲ್ಲಿವರೆಗೂ ಬಂತು, ಕಂಪ್ಲೇಂಟ್ ಪ್ರೊಸೆಸಿಂಗ್ ಎಲ್ಲಿವರೆಗೂ ಬಂತು, ಏನು ವಿಚಾರಿಸ್ತಿಲ್ಲ ನೀನು. ನನಗನ್ಸುತ್ತೆ ನೀನೇ ಇಂಟ್ರೆಸ್ಟ್ ಕಳ್ಕೊಂಡಿದ್ಯಾ ಅಂತ. ನಾನೇನಕ್ಕೆ ಇಂಟ್ರೆಸ್ಟ್ ಕಳ್ಕೊಳ್ಳಿ ರವಿ? ಭಾವನಾ ಕೇಸ್ ವಿಚಾರವಾಗಿ ಏನಾದರೂ ಗೊತ್ತಾದರೆ ಫೋನ್ ಮಾಡ್ತೀನಿ ಅಂತ ಹೇಳಿದಾಳೆ, ಅದಕ್ಕೆ ಸುಮ್ಮನೆ ಇದ್ದೀನಿ. ಅವಳಲ್ಲಿ ಫೋನ್ ಮಾಡ್ತಾಳೆ ಬಂಗಾರಿ? ಅವಳು ಆರಾಮಾಗಿ ಗಂಡನ ಜೊತೆ ಹನಿಮೂನ್ ಅಂತ ಫಾರಿನ್ಗೆ ಹೋಗಿದ್ದಾಳೆ. ಹೋಗಿ ಬರಲಿ ಬಿಡು ರವಿ, ಅವಳು ಆರಾಮಾಗಿ ಫಾರಿನ್ಗೆ ಹೋಗಿ ಬರಲಿ. ನಾನೇ ಒಂದ್ಸಲ ಸ್ಟೇಷನ್ ಹತ್ರ ಹೋಗಿ ವಿಚಾರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬಂಗಾರಿ, ಅವಳೇ ಇಂಟ್ರೆಸ್ಟ್ ಕಳ್ಕೊಂಡು ಗಂಡನ ಜೊತೆ ಫಾರಿನ್ಗೆ ಹೋಗಿದ್ದಾಳೆ. ನಿನಗೆ ಯಾಕೆ ಬೇಕು ಉಸಾಬ್ರಿ? ಅವಳು ಇದನ್ನೆಲ್ಲ ಸಿಂಪತಿ ಗಿಟ್ಟಿಸ್ಕೊಳ್ಳೋಕ್ಕೆ ಹೋರಾಟ ಮಾಡೋ ಥರ ನಾಟಕ ಮಾಡಿದ್ದಾಳೆ. ಜವರೇಗೌಡರು ಮನೆಯವರು ಕೂಡ ಇದ್ರ ಬಗ್ಗೆ ಏನು ಇಂಟ್ರೆಸ್ಟ್ ತೋರಿಸ್ತಿಲ್ಲ. ನೀನಲ್ಲೋಗಿ ಏನು ವಿಚಾರಿಸ್ತೀಯ? ಅವ್ರು ಯಾರೋ ಇಂಟ್ರೆಸ್ಟ್ ಕಳ್ಕೊಂಡ್ರು ಅಂತ ನಾನು ಸುಮ್ಮನೆ ಇರೋಕ್ಕಾಗುತ್ತಾ ರವಿ? ಇದು ನಮ್ಮಮ್ಮ ಮತ್ತೆ ಅಣ್ಣನಿಗೆ ಸಂಬಂಧಪಟ್ಟಿರೋ ಕೇಸ್ ರವಿ. ಆ ಭಾವನಾ ಇದನ್ನ ಶುರು ಮಾಡಿರ್ಬೋದು, ಆದ್ರೆ ಇದಕ್ಕೆ ಅಂತ್ಯ ಹಾಡೋದು ಯಾವತ್ತಿದ್ರು ನಾನೇ. ಆದರೂ ಬಂಗಾರಿ, ಇನ್ಯಾಕೋ ರಿಸ್ಕ್ ತಗೋತಿದ್ಯಾ ಅಂತ ಅನಿಸ್ತಿದೆ. ನಮ್ಮ ಅಣ್ಣ ಮತ್ತೆ ಅಮ್ಮಂಗೋಸ್ಕರ ನಾನು ಯಾವ ರಿಸ್ಕ್ ತಗೊಳ್ಳೋದಕ್ಕೆ ಬೇಕಾದ್ರೂ ರೆಡಿ ಇದ್ದೀನಿ ರವಿ. ಖುಷಿ ನಮ್ಮಿಂದ ದೂರ ಆಗ್ತಿರೋದು ಈ ಆಕ್ಸಿಡೆಂಟ್ ವಿಚಾರವಾಗೆ. ಆಕ್ಸಿಡೆಂಟ್ ಮಾಡಿದ್ ಯಾರು, ಆ ಅಪರಾಧಿ ಯಾರು, ಅವನಿಗೆ ಶಿಕ್ಷೆ ಕೊಡ್ಸೋವರೆಗೂ ನನಗಂತೂ ಸಮಾಧಾನ ಇಲ್ಲ. ನೋಡೋಣ, ಹೇಗಿದ್ರು ಜವರೇಗೌಡರು SP ಹತ್ರ ಮಾತಾಡಿದಾರಲ್ವಾ, ಈ ಕೇಸ್ ಎಲ್ಲಿವರೆಗೂ ಬಂದಿದೆ ಅಂತ ನಾನೇ ಒಂದ್ಸಲ ಹೋಗಿ ವಿಚಾರಿಸ್ತೀನಿ. ಚಿನ್ನುಮರಿ, ನೀವು ನಗ್ನಗ್ತಾ ಸಂತೋಷವಾಗಿರ್ಬೇಕು ಅಂತ ನಾನು ಅಷ್ಟು ದೂರದಿಂದ ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದೀನಿ. ಆದರೆ ನಿಮ್ಮ ಮುಖದ ಮೇಲೆ ಒಂಚೂರು ಸಂತೋಷನೇ ಇಲ್ವಲ್ಲ. ನೋಡಿ, ಮಗು ಕಳ್ಕೊಂಡು ನೀವು ತುಂಬ ನೋವು ಅನುಭವಿಸ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಆದರೆ ನಮ್ಮ ಜೀವನ ಇಲ್ಲಿಗೆ ಮುಗ್ದು ಹೋಗಿಲ್ಲ ಅಲ್ವಾ? ನಾವಿನ್ನೂ ಬಾಳಿ ಬದುಕಬೇಕಾದವ್ರಲ್ವ ಚಿನ್ನುಮರಿ. ಚಿನ್ನುಮರಿ, ನನ್ನಿಂದ ತಪ್ಪಾಗಿದೆ, ನಾನು ಒಪ್ಕೋತಾ ಇದ್ದೀನಲ್ವಾ? ನಿಮಗೆ ಕ್ಷಮೆನೂ ಕೇಳಿದ್ದೀನಿ. ನೋಡಿ, ನೀವು ಹೀಗಿರಬೇಡಿ, ನೀವು ನಗ್ನಗ್ತಾ ಸಂತೋಷವಾಗಿರಬೇಕು. ಪ್ಲೀಸ್ ದಯವಿಟ್ಟು ನನ್ನ ಜೊತೆ ಮಾತಾಡಿ ಚಿನ್ನುಮರಿ. ಚಿನ್ನುಮರಿ ಪ್ಲೀಸ್. ಚಿನ್ನುಮರಿ, ಅತ್ತೆ, ನಿಮ್ಮ ಮಗಳು ಇಲ್ಲೇ ಇದ್ದಾರೆ, ಸ್ಪೀಕರಲ್ಲಿದ್ದೀರಿ, ಮಾತಾಡಿ. ಅಮ್ಮ, ಹೊಸ ಜಾಗಗಳು ಹೇಗೆ ಅನ್ನಿಸ್ತಿದೆ ಮಗಳೇ? ಜಾಗಗಳಿಗೇನಮ್ಮ, ಅದೇ ಥರನೇ ಇದೆ. ಜಾಗ, ಜನ ಯಾವುದು ಬದಲಾಗಲ್ಲ ಅಲ್ವಾ? ಅತ್ತೆ, ಇಲ್ಲಿ ಜಾಗಗಳು ಸುಂದರವಾಗಿದ್ರು ಜನರು ನಮ್ಮ ದೇಶದಲ್ಲಿ ಇದ್ದಂಗೆ ಅಲ್ವಾ? ಅದಕ್ಕೆ ಅವ್ರು ಹಾಗೆ ಹೇಳ್ತಾ ಇದ್ದಾರೆ ಅಷ್ಟೇ. ನಿಮ್ಗೆ ಹೇಗೆ ಅನಿಸ್ತು ಅತ್ತೆ ಜಾಗಗಳೆಲ್ಲ? ಆದ್ರೂ ಯಾಕೋ ನಮ್ ಜಾನು ಡಲ್ ಆಗಿದ್ದಾಳೆ ಅನಿಸ್ತಿದೆ. ನಗ್ನಗ್ತಾ ಇರ್ಬೇಕು ಮಗಳೇ. ಸರಿಮ್ಮ. ಸರಿ ಅತ್ತೆ, ನಾನು ಮಾಡ್ತೀನಿ. ಪದೇ ಪದೇ ಅಮ್ಮಂಗೆ ಫೋನ್ ಮಾಡಿ ನನ್ನ ನಗ್ಸೋ ಪ್ರಯತ್ನ ಮಾಡಬೇಡಿ. ಆಯ್ತನ ಕಳ್ಕೊಂಡಿರುವ ನನಗೆ ಅಮ್ಮನ ಜೊತೆ ಮಾತಾಡ್ತಿದ್ರೆ ಮತ್ತಷ್ಟು ದುಃಖ ಆಗುತ್ತೆ. ಅಷ್ಟು ಅರ್ಥ ಆಗಲ್ವಾ ನಿಮ್ಗೆ? ಮೇಡಮ್ರೆ,
ಜಾಸ್ತಿ ಬಿಸಿ ಐತೆ? ಇಲ್ಲ ಇಲ್ಲ ಸರಿಗಿದೆ. ಇಲ್ಲ ಮೇಡಮ್ರೆ, ಆವಿ ತಕ್ಕೋಕೆ ಹಿಂಗೆ ಬಿಸಿ ಬಿಸಿ ಆಗಿರ್ಬೇಕು. ಸುಮ್ಮನೆ ತಣ್ಣಗಾಗ್ಬಿಟ್ರೆ ಆಗುದಿಲ್ಲ. ಶಾಖ ಹಂಗೆ ಎದೆ ಒಳಗೆ ಇಳಿಬೇಕು, ಹಂಗೆ ಉಸಿರು ತಗೋಬೇಕು. ಹಾಗೂ ಹೇಳ್ತೀರಾ ಈಗೂ ಹೇಳ್ತೀರಾ. ಹಂಗಲ್ಲ ಮೇಡಮ್ರೆ, ನೆಗಡಿ ಬಂದಾಗ ಹಿಂಗೆ ಆವಿ ತಗೋಬೇಕಂತೆ. ಎಲ್ಲ ಕಿತ್ಕೊಂಡು ಹೊಂಟೈತದೆ ಅಂತ ನಮ್ಮ ಅವ್ವ ಹೇಳೋರು. ಸುಮ್ಮನೆ ನೆಗಡಿ ಅಂತ ಹಂಗೆ ಬಿಟ್ಬಿಟ್ರೆ ನೆಗಡಿ ತಲೆಗತ್ತಿ ತಲೆನೋವು ಬಂದು ಆಮೇಲೆ ಜ್ವರ ಬಂದ್ಬಿಡ್ತದಂತೆ. ತಗೊಳ್ಳಿ ಮೇಡಮ್ ಅವರೇ, ಹಿಂಗೆ ನನ್ನ ಜೊತೆ ಆಗಿದ್ರೆ ಜೀವನ ಪೂರ್ತಿ ನೆಗಡಿ ಹಾಗೇ ಇರಲಿ. ಹಿಂಗೆ ಆವಿ ತಕ್ಕತಾನೇ ಇರು ಮನಸ್ಸದೆ. ಮೇಡಮ್ರೆ, ಆವಿ ತಕೊಂಡು ಕಮ್ಮಿ ಆಗಿಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗೋಣ, ಸರಿಯಾ? ಇಷ್ಟಕ್ಕೆಲ್ಲ ಆಸ್ಪತ್ರೆಗೆ ಹೋಗೋದಾ? ಬೇಡ ಬೇಡ, ಸರಿ ಹೋಗುತ್ತೆ. ಮೇಡಮ್ರೆ, ಎಲ್ಲ ಹೇಳ್ಬಾರ್ದು ಮೇಡಮ್ರೆ. ಸುಮ್ಮನೆ ನೆಗಡಿ ಅಂತ ಸುಮ್ಮನೆ ಹಂಗೆ ಇದ್ಬಿಟ್ರೆ ಆಮೇಲೆ ಏನೇನೋ ಆಗ್ಬಿಡ್ತದೆ. ಇವಾಗ ಸ್ಟೀಮ್ ತಗೋತಿದೀವಲ್ಲ, ಏನ್ ಆಗಲ್ಲ ಬಿಡಿ.